ಕೆಲಸ ಮುಗಿದ್ಮೇಲೆ ನಮ್ಮ ಜಾಗಕ್ಕೆ ಬರ್ತೀನಿ. ಎಷ್ಟು ಗಂಟೆಗೆ ಪಾಸ್ಪೋರ್ಟ್ ಬರುತ್ತೆ? ಕರೆಕ್ಟಾಗಿ 4:10 ಬಂದ್ಬಿಡತ್ತೆ. ಹೇಗಿದೆ? ಪರ್ಫೆಕ್ಟ್. ನೀನು ಯಾರು ಅಂತಾರೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಯ್ಯೋ ಅಪ್ಪ ಅಪ್ಪ ಏನಾಯ್ತಪ್ಪ ಅಪ್ಪ ಅಯ್ಯೋ ಅಯ್ಯೋ ಏನಾಯ್ತಪ್ಪ ಇದ್ದಾರೆ ಹಿಡ್ಕೊಳ್ಳಿ ಅವನ್ನ ಅಪ್ಪ ಒಂದು ಆಟೋ ಕರೀರಿ ಬೇಗ ಹಾಸ್ಪಿಟಲ್ ಅಂತ ಹಾಗೆ ಏನು ಇದು ವೈಯಕ್ತಿಕ ದ್ವೇಷ ಅಲ್ಲ. ನಾನು ಅವನ್ನ ನೋಡಿದೆ, ಅವನು ಹಿಂದೂ ಗುಂಪವನು. ಸುಮ್ಮನೆ ಇರು, ಬಾಯಿಗೆ ಚುಚ್ಚಿದಾನೆ. ಇದನ್ನ ಸುಮ್ಮನೆ ಬಿಡಬಾರ್ದು, ಇದು ಕುತ್ರ ಕೊಡ್ಲೇಬೇಕು. ಹಾ ಎಸ್ ಸರ್, ಈ ಏರಿಯಾದಲ್ಲಿ ಮುಸ್ಲಿಮ್ಸ್ ನಮಾಜ್ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಹಿಂದೂ ಒಬ್ಬ ಯಾರೋ ಬಂದು ಚಾಕುಲ್ ಚುಚ್ಬಿಟ್ಟು ಹೊಟ್ಟೋಗಿದ್ದಾನೆ ಸರ್. ವಾಟ್? ಏರಿಯಾ ಫುಲ್ಲು ತುಂಬಾ ಹೀಟಲ್ಲಿದೆ ಸರ್. ಚುಚ್ಚಿದ್ಯಾರು? ಸರ್ ಅದ್ಯಾರು ಅಂತ ಗೊತ್ತಾಗ್ಲಿಲ್ಲ. ಶಿಟ್. ಈಗ ಸಿಚುವೇಶನ್ ಹೇಗಿದೆ? ಸರ್ ಆ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಸಿಚುವೇಶನ್ ಕ್ರಿಟಿಕಲ್ ಆಗಿದೆ. ಗಾಡಿ ನಿಲ್ಲಿಸಿ. ಶಿಟ್. ತುಂಬಾ ಸೆನ್ಸಿಟಿವ್ ಆದಂಥ ವಿಚಾರಕ್ಕೆ ಕೈ ಹಾಕಿ ಗಲಾಟೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಆದರೆ ಇಡೀ ಕರ್ನಾಟಕನೇ ಹೊತ್ತು ಉರಿದೋಗುತ್ತೆ. ಹೊರಡಿ. ಯಾ ಹೇಯ್, ಮುಸಲ್ಮಾನರು ನಮ್ಮ ಹಿಂದೂಗಳನ್ನೆಲ್ಲ ಹೊಡಿತಾ ಇದಾರೆ ಕಣೋ. ಬರ್ರೋ ಬರೇ. ಇಲ್ಲಿ ಬನ್ನಿ. ಹಾ, ನೇರವಾಗಿ ನೋಡಿದವ್ರು ಯಾರಾದ್ರೂ ಇದ್ದಾರಾ? ಇದ್ದಾರೆ ಸರ್. ಹಲೋ, ಇಲ್ಲಿ ಬನ್ನಿ. ನೀವು ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡಿ ಸರ್. ನಮಸ್ತೆ ಸರ್. ನೀವು ನೋಡಿದ್ರಾ? ನಾನು ನೋಡಿದೆ ಸರ್. ಅವ್ನು ಖಂಡಿತ ಹಿಂದೂ ಆಗಿರ್ತಾನೆ ಸರ್. ಬೇಕು ಅಂತಾನೆ ಮಾಡಿರ್ಬೋದು. ಸರಿ, ನೀವು ಹೋಗಿ. ನಮಸ್ಕಾರ. ಐಜಿ ಮನೇಲಿರೋ 3 ಜನ ಮತ್ತೆ ಮೊಹಮ್ಮದ್ ಅಲಿನ ಬಿಟ್ರೆ ಮಿಕ್ಕಿದಂತ ಇಬ್ರು ಪಾಸ್ಪೋರ್ಟ್ ಅಲ್ಲಿರೋರು ಎಲ್ಲಿದ್ದಾರೆ? ಮತ್ತೆ ಯಾರು ಗೊತ್ತಿಲ್ಲ ಸರ್. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅವ್ರ ಪಾಸ್ಪೋರ್ಟು ನಿನ್ನ ಹತ್ರ ಹೇಗಿದೆ? ಹೇಳು. ಹೇಳು. ಹೇಳ್ತೀನಿ ಹೇಳ್ತೀನಿ ಹೇಳು. ಹೇಳ್ತೀನಿ. ಇವತ್ತು ಮೊಹಮ್ಮದ್ ಅಲಿನ ಕೋರ್ಟ್ ಕರ್ಕೊಂಡು ಹೋಗುವಾಗ ಸಿಟಿ ಪೂರ್ತಿ ಗಲಾಟೆ ಆಗುವಾಗ ಮಾಡಿ ಪೊಲೀಸರ ಗಮನ ಆ ಕಡೆ ತಿರುಗಿಸಿ ಅವನ್ನ ಕಾಪಾಡಿ ಕರ್ಕೊಂಡು ಹೋಗೋದೆ ಪ್ಲಾನು. ಕರೆಕ್ಟಾಗಿ ಆಪರೇಷನ್ ಮುಗಿಸಿ ಸರಿಯಾಗಿ 4 ಗಂಟೆಗೆ ಮಹಾತ್ಮ ಗಾಂಧಿ ಸಬ್ವೇನಲ್ಲಿ ಅವ್ರು ಬಂದು ಸೆಟ್ಲ್ ಆಗ್ತಾರೆ. ನಾನು 4:10ಕ್ಕೆ ಈ ಪಾಸ್ಪೋರ್ಟ್ ತಗೊಂಡೋಗಿ ಅವ್ರ ಕೈ ಕೊಡ್ಬೇಕು. ಅದಾದ್ಮೇಲೆ ಅವರಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೀನು ಅವ್ರು ನೋಡಿದಾರಾ? ನೋಡಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗೆ ಕಂಡಿಡ್ತಾರೆ? ಅದಕ್ಕೊಂದು ಗುರ್ತಿದೆ. ದೇವನೇ ನೀ ಎಲ್ಲಿರುವೆ ತಂದೆಯೇ, ಬಾರೋ ಬೇಗನೆ ಕಣ್ಣಿಲ್ಲವಯ್ಯ. ಎಲ್ಲಿಂದ ತಂದೆ? ಲಿಪ್ಸ್ಟಿಕ್ ಸೂಪರ್ ಆಗಿದೆ. ದುಬೈ ಮಾಮ ತಂದಿದ್ದು, ನೀನು ಬೇಕಾದ್ರೆ ಹಾಕೋ. ದಯೆಯ ತೋರೋ ದೇವನೇ ಬರಯ್ಯ. ದೇವನೇ ನೀ ಎಲ್ಲಿರುವೆ ತಂದೆಯೇ, ಬಾರೋ ಬೇಗನೆ. ಯಾಕೆ ಲೇಟು? ಕಣ್ಣಿಲ್ಲ ಸರಿ, ಪಾಸ್ಪೋರ್ಟ್ ಎಲ್ಲಿ? ಬೇಗ ಬಾರೋ.
ಅಯ್ಯಯ್ಯೋ ಇವನು ಅಕ್ಕಲ್ಲ ಕಣೆ ಮಾಮ. ನಿಮ್ಮನ್ನ ಚಾಕುವಿಂದ ಚುಚ್ಚಿದ್ದು ಇವನ ಅಂತ ನೋಡಿ. ಇವನೇ ನಮ್ಮ ಅಪ್ಪನ ಚುಚ್ಚಿದ್ದು ಇವನೇ ಸರ್. ಇವನು ಚುಚ್ಚಿರೋ ಇವನನ್ನ ಹಿಂದೂ ಅಂತ ಅನ್ಕೊಂಡಿದ್ರಲ್ಲ, ಆದ್ರೆ ಅಲ್ಲ, ಇವನೊಬ್ಬ ಮುಸ್ಲಿಂ. ಗುಜರಾತ್ ರೈಲ್ ಬ್ಲಾಸ್ಟ್ ಅಲ್ಲಿ ಮತ್ತೆ ಕಾಶ್ಮೀರ್ನಲ್ಲಾದಂತ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟವನು. ಇವನು ಹಾಗೆ ತುಂಬಾ ಜನ ನಮ್ಮ ದೇಶದ ಒಳಗಡೆ ತಲೆಮರೆಸ್ಕೊಂಡಿದ್ದಾರೆ. ಇವನೇ ಒಬ್ಬ ಮುಸ್ಲಿಂ ಆಗಿ ಇನ್ನೊಬ್ಬ ಮುಸ್ಲಿಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂದ್ರೆ ಇವನಿಗೆ ತನ್ನ ಧರ್ಮಕ್ಕಿಂತ ಈ ದೇಶದಲ್ಲಿ ಹಿಂಸಾಚಾರ ಮಾಡೋದೇ ದೊಡ್ಡದು. ನೋಡಿ ಹೇಗೆಲ್ಲ ವೇಷ ಬದಲಾಯಿಸಿಕೊಂಡು ಯಾಮಾರಿಸಿದ್ದಾನೆ. ಎಷ್ಟು ಮೋಸ ಮಾಡಿದ್ದಾರೆ. ಕುರಾನ್ ಮೇಲೆ ನಂಬಿಕೆ ಇರೋರು ಮಾಡೋಂಥದ್ದೇನೋ ಇದು. ಅಯ್ಯೋ ಪಾಪಿ, ಜಗತ್ತಲ್ಲಿ ಬದುಕೋಕೆ ಅರ್ಹತೆ ಇಲ್ಲ ಕಣೋ. ಇಂದು ಬೆಳಿಗ್ಗೆ ಮಸೀದಿ ಹತ್ರ ಒಬ್ಬನ್ನ ದಾಳಿ ಮಾಡಿದಾಗ ಅಲ್ಲಲ್ಲಿ ಜಗಳಗಳು ದಾಳಿಗಳು ನಡೆದು ಬಂದಿರೋದು ತಿಳಿದು ಬಂದಿದೆ. ಈ ಸಂಭವದಲ್ಲಿ ಮುಸ್ಲಿಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವನು ಹಿಂದೂ ಅಲ್ಲ, ಒಬ್ಬ ಮುಸ್ಲಿಂ ಅನ್ನೋದು ವಿಚಾರಣೆನಲ್ಲಿ ತಿಳಿದು ಬಂದಿದೆ. ಈ ವಿಚಾರ ತಿಳಿತಿದ್ದ ಹಾಗೆ ಎರಡೂ ಜಾತಿಗಳ ಮಧ್ಯೆ ಜಗಳ ಆಗಿದ್ರಿಂದ ಎರಡೂ ಜಾತಿಯವರು ಒಂದು ಕಡೆ ಸೇರಿದ್ದಾರೆ. ನಮ್ಮ ಮತಕ್ಕೆ ಸೇರಿದವರು ಆತರ ಪಟ್ಟು ಗಲಾಟೆಯಲ್ಲಿ ತೊಡಗಿಸ್ಕೋಬಾರ್ದು ಅಂತ ದೇವ್ರ ಹೆಸರಲ್ಲಿ ತಾಳ್ಮೆಯಿಂದ ಕೇಳ್ಕೊತೀನಿ. ಈ ಜಗಳದಲ್ಲಿ ನಮ್ಮವ್ರು ಮಾತ್ರ ಅಲ್ವೇ ಅಲ್ಲ, ಹಿಂದೂಗಳು ಬೇರೆ ಅಮಾಯಕ ಜನರು ತೊಂದರೆ ಅನುಭವಿಸ್ತಾರೆ. ಸತ್ಯಾಂಶ ಏನು ಅಂತ ಈಗಷ್ಟೇ ತಿಳಿದು ಬಂದಿದೆ. ನಮ್ಮವನೊಬ್ಬನ್ ಗೇಟ್ ಆಗಿದ್ ಸತ್ಯನೇ, ಆದ್ರೆ ಅವನನ್ನ ಚುಚ್ಚಿದವನು ನಾವು ಅನ್ಕೊಂಡಿರೋ ಹಿಂದೂ ಅಲ್ಲ, ಒಬ್ಬ ಮುಸ್ಲಿಂ. ಅದು ನಮ್ಮ ದೇಶಕ್ಕೆ ಸೇರಿದ ಮುಸ್ಲಿಂ ಅಲ್ಲ, ಪಾಕಿಸ್ತಾನದವನು. ಇಲ್ಲಿ ಗಲಾಟೆ ಮಾಡ್ಬೇಕು ಅಂತಾನೆ ಹಿಂದೂ ಆಗಿ ವೇಷ ಹಾಕೊಂಡು ಈ ಗಲಾಟೆ ಮಾಡಿದಾನೆ. ಇವ್ರ ಕೋರಿಕೆನೆ ನಾವೆಲ್ಲ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಅಂತ. ಸಾಯೋದು ಹಿಂದೂವ ಮುಸ್ಲಿಮ ಅನ್ನೋದು ಇವ್ರಿಗೆ ಬೇಕಾಗಿಲ್ಲ. ಇವರಿಗೆ ಇವ್ರ ಲಾಭ ಬಿಟ್ಟು ನಮ್ಮ ಊರಲ್ಲಿ ಗಲಾಟೆ ಮಾಡ್ಬೇಕು ಅನ್ನೋದಷ್ಟೇ ಇವ್ರ ಉದ್ದೇಶ. ನಮ್ಮಲ್ಲಿರೋ ಭಗವಂತನ ಮೇಲ್ ಭಕ್ತಿನ ಧರ್ಮದ ಕಿಚ್ಚಾಗಿ ಬದಲಾಯಿಸಿ ನಮ್ ಬೆರಳಿಂದ ನಮ್ ಕಣ್ಣನ್ನೇ ಚುಚ್ಚಿಸ್ತಾರೆ. ಈ ಮಣ್ಣಲ್ಲೇ ಹುಟ್ಟಿ 6-7 ತಲೆಮಾರಿಂದ ಹಿಂದೂ ಮುಸ್ಲಿಂ ಭೇದ ಇಲ್ದೇನೆ ಅಣ್ಣ ತಮ್ಮ ಮಾಮ ಮಗನ್ ತರ ಒಂದೇ ಕುಟುಂಬ ತರ ಸುಖವಾಗಿದ್ ನಮ್ಮನ್ನ ಈ ತರ ಎಲ್ಲ ನೆಮ್ಮದಿ ಹಾಳ್ ಮಾಡಿ, ಸಂತೋಷ ಹಾಳ್ ಮಾಡಿ, ಒಬ್ರಿಗೊಬ್ರನ್ನ ವಿರೋಧಿಗಳಾಗೋಗ್ ಮಾಡಿದ್ರಲ್ಲ, ಇದನ್ನ ನಾವ್ ಯೋಚನೆ ಮಾಡ್ಬೇಕು. ಇವನ್ನ ಹಿಡಿಯೋದು ಸ್ವಲ್ಪ ತಡ ಆಗಿದ್ರು ನಮ್ ದೇಶದಲ್ಲಿ ಎಷ್ಟು ಸಮಸ್ಯೆ ಉಂಟಾಗ್ತಿತ್ತು, ಎಷ್ಟು ಜೀವಗಳು ಬಲಿ ಆಗ್ತಾ ಇತ್ತು. ಈಗ ಮೊದ್ಲಿಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ದೇಶಕ್ಕೆ ನುಗ್ಗೋ ಅನ್ಯ ಶಕ್ತಿಗಳನ್ನ ಧರ್ಮ ಭಾಷೆ ಅಂತ ನೋಡದೆ ತಡಿಬೇಕು. ಇದು ನಮ್ಮ ದೇಶ, ನಮ್ಮ ಮಣ್ಣು. ಇಲ್ಲಿರೋ ಅಷ್ಟು ಜನ ನಮಗೆ ಸ್ವಂತ. ಟೆರರಿಸ್ಟ್ ಅನ್ನೋ ಒಂದು ಹುಳ ಕೂಡ ನಮ್ಮ ದೇಶದೊಳಗೆ ನುಗ್ಬಾರ್ದು ಅನ್ನೋದು ನಮ್ಮ ಧ್ಯೇಯ ಆಗಿರ್ಬೇಕು. ನಿಮ್ಗೆಲ್ಲ ನಾನು ಕೈ ಎತ್ತಿ ಮುಗಿತೀನಿ. ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ, ದಯವಿಟ್ಟು ಈ ಜಾಲಕ್ಕೆ ಬೀಳ್ಬೇಡಿ. ಪ್ಲೀಸ್ ಸೇವ್ ಅವರ್ ಕಂಟ್ರಿ. ಥ್ಯಾಂಕ್ ಯು. ಅವ್ರನ್ನೆಲ್ಲಿಟ್ಟಿದಾರೋ ಅನ್ನೋ ಇನ್ಫಾರ್ಮೇಶನ್ ಇದೆಯಾ? ಮಧ್ಯಾಹ್ನ ಕೂಡ ನನ್ ಮಗ ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡಿದ್ದಾನೆ. ಹೇಗಾದ್ರೂ ನನ್ ಮಗುನ ಕಾಪಾಡಿ. ಪಾಪಿ, ಎಷ್ಟ್ ಜನ ಮಕ್ಕಳನ್ನ ಜೀವಂತವಾಗಿ ಹೀಗೆ ಕೊಡಾಕಿದ್ದಾನೆ. ಅಂಕಲ್ ಬಿಟ್ಬಿಡಿ ಅಂಕಲ್, ಅಂಕಲ್ ಬಿಟ್ಬಿಡಿ ಅಂಕಲ್, ಅಂಕಲ್ ಬಿಟ್ಬಿಡಿ ಅಂಕಲ್, ಅಂಕಲ್ ಬಿಟ್ಬಿಡಿ ಅಂಕಲ್, ಅಂಕಲ್ ಬಿಟ್ಬಿಡಿ ಅಂಕಲ್. ಅಂಕಲ್ ಅಂಕಲ್ ಹಸಿತುಂಟು ಅಂಕಲ್, ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂಕಲ್. ನಮ್ಮಮ್ಮ ಊಟನ ತಂದಿರ್ತಾರೆ ಅಂಕಲ್, ನಾವು ಹೋಯ್ತೀನಿ ಅಂಕಲ್. ಹಸುವಾಗ್ತಿದ್ಯಾ? ಅಪ್ಪ ಅಪ್ಪ, ಹಸುವೆ ಆಗ್ದಂಗ್ ಮಾಡ್ತೀನಿ. ಬಿಟ್ಬಿಡಪ್ಪ, ಪಾಪ ಮಗು ಅಪ್ಪ, ಬೇಡಪ್ಪ.
ಬೇರೆ ದೇಶದಿಂದ ನಮ್ ದೇಶಕ್ಕೆ ಬಂದು ದಿನ 10 ಕಡೆ ಬಾಂಬ್ ಬಿಟ್ಟು ಅಮಾಯಕರನ್ನ ಕೊಲ್ತಾ ಇದ್ದಾರೆ. ಆ ಕೊಲೆಗಾರ ಪಾಪಿಗಳನ್ನ ಹಿಡಿದು ನಡು ರೋಡಲ್ಲಿ ಹಾಕಿ ಸುಟ್ಟಾಕೋ ಬದಲು ಹಾಜರ್ಪಡಿಸ್ಬೇಕು, ವಿಚಾರಣೆ ಮಾಡಬೇಕು, ಕೋರ್ಟಲ್ಲಿ ಒಪ್ಪಿಗೆ ಕೊಡಬೇಕು ಅಂತ ಕಾರಣಗಳು ಕೊಡ್ತಾ ಇದ್ದಾರೆ. ಅವ್ರ ಬಸ್ನೋ ರೈಲನ್ನು ಹೈಜಾಕ್ ಮಾಡಿ ಜೈಲಲ್ಲಿರೋ ಅವ್ರ ಜನಗಳನ್ನ ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಮುಂದೆ ಇಟ್ಕೊಂಡು ಮೊಹಮ್ಮದ್ ಅಲಿನ ರಿಲೀಸ್ ಮಾಡಿ ಅಂತ ಇದ್ದಾರೆ. ಎಂತ ಕಾನೂನು, ಎಂತ ನಾಯಕರು ಇವರು. ಏನು ಜನಗಳು ಟೆನ್ಷನ್ ಆಗ್ಬಿಟ್ರಾ? ಆಗ್ಲಿ. ಸರಿ, ಎಲ್ಲಿ ಆ ರಾ ಆಫೀಸರ್? ಹೇಳು. ಇನ್ನು 1 ಅವರಲ್ಲಿ ಮೊಹಮ್ಮದ್ ಅಲಿ ಇಲ್ಲಿಗೆ ಬರಬೇಕು. ಮೊಹಮ್ಮದ್ ಅಲಿ ಮತ್ತೆ ನಾವು 3 ಜನ, ಸುಧಾ, ಶಿವ ಹಾಗೆ ಕಾರ್ತಿಕ್ ಅಮ್ಮ, ನಾವೆಲ್ಲರೂ ಹೋಗೋದಕ್ಕೆ ಟಿಕೆಟ್ಸ್ ಅರೇಂಜ್ ಮಾಡಿ ನಮ್ಮನ್ನ ಹುಷಾರಾಗಿ ಏರ್ಪೋರ್ಟ್ಗೆ ಕಳಿಸ್ಬೇಕು. ನಮ್ಮ ಜಾಗಕ್ಕೆ ನಾವು ರೀಚ್ ಆದ್ಮೇಲೆ ಈ 3 ಜನನು ರಿಲೀಸ್ ಮಾಡ್ತೀವಿ. ಕರೆಕ್ಟಾಗಿ 1 ಅವರ್ ಲೇಟ್ ಆದ್ರೆ ಮಕ್ಕಳ ಜೀವನಕ್ಕೆ ಐ ಆಮ್ ನಾಟ್ ರೆಸ್ಪಾನ್ಸ್. ಇಲ್ಲಿ ನೋಡು, ನೀನ್ ಹೇಳೋ ಹಾಗೆ ಮೊಹಮ್ಮದ್ ಅಲಿನ 1 ಗಂಟೆ ಒಳಗಡೆ ಕರ್ಕೊಂಡು ಬರ್ತೀನಿ. ವಾವ್ ಕಾರ್ತಿಕ್, ಆದ್ರೆ ಮಕ್ಕಳ ಜೀವಕ್ಕೆ ಯಾವುದೇ ರೀತಿ ಅಪಾಯ ಆಗ್ಬಾರ್ದು. ಕಿಲಾಡಿ ನೀನು. ಆದ್ರೆ ಈಗ ಸಿಕ್ಕಾಕೊಂಡಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಮಿನಿಸ್ಟರ್ ಬಂದಿದ್ದಾರೆ. ಯಾರ್ಯಾರೋ ಬರ್ತೀರಾ, ಸುಮ್ನೆ ಮಾತಾಡ್ತೀರಾ? ಮಕ್ಕಳನ್ನ ಕಾಪಾಡೋದಕ್ಕೆ ಏನಾದ್ರೂ ಏರ್ಪಾಟ್ ಮಾಡ್ರಯ್ಯ. ನೀವೇನೇ ತೀರ್ಪು ತಗೊಂಡ್ರು ನಾವು ಖಂಡಿತ ಅದನ್ನ ಒಪ್ತೀವಿ. ಆದ್ರೆ ಮಕ್ಕಳ ಜೀವಕ್ಕೆ ಏನು ಆಪತ್ತಿಲ್ದೆ ಕಾಪಾಡ್ಕೊಡಿ. ಓಕೆ, 1 ನಿಮಿಷ. ನಾನು ಇಮಿಡಿಯೇಟ್ ಆಗಿ ಈ ಸ್ಕೂಲ್ ಪ್ರಿನ್ಸಿಪಲ್ನ ನೋಡ್ಬೇಕು. ಓಕೆ ಸರ್, ಮೇಕ್ ಇಟ್ ಫಾಸ್ಟ್. ನಮಸ್ಕಾರ, ನಾನೇ ಪ್ರಿನ್ಸಿಪಲ್. ಬನ್ನಿ. ಈ ಬಿಲ್ಡಿಂಗ್ ಪ್ಲಾನ್ ಡೀಟೇಲ್ಸ್ ಬೇಕಿತ್ತು. ಓಕೆ ಸರ್, ಆದಷ್ಟು ಬೇಗ. ಶೂರ್ ಸರ್. ಯಾರ್ ಸರ್ ಆ ಮೊಹಮ್ಮದ್ ಅಲಿ? ಅವನೇನಕ್ಕೆ ಇಂಡಿಯಾದೊಳಗಡೆ ಬಂದ? ಅವನನ್ನ ಕಾಪಾಡೋದಕ್ಕೋಸ್ಕರ ಈ 3 ಜನ ಯಾಕೆ ಇಷ್ಟೊಂದು ಅವಾಂತರ ಮಾಡ್ತಿದ್ದಾರೆ? ಇವ್ರ ಪ್ಲಾನ್ ಏನು ಅಂದ್ರೆ ಇಂಡಿಯಾ ಒಳಗೆ ನುಗ್ಗಿ ಜನಪ್ರತಿನಿಧಿಗಳು ಪ್ರೈಮ್ ಮಿನಿಸ್ಟರ್ ಇರೋವಾಗಲೇ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದು. ಡೆಲ್ಲಿಲಿ ಕೆಲವರನ್ನ ಇವರು ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2 ಎಂಪಿಗಳು ಕೂಡ ಇದ್ದಾರೆ. ಡೆಲ್ಲಿಲಿ ಎಲ್ಲ ಏರ್ಪಾಟ್ಗಳನ್ನು ಪಕ್ಕಾ ಮಾಡಿ ಸೌತ್ಗೆ ಬಂದು ದೊಡ್ಡ ಗಲಾಟೆನ ಸೃಷ್ಟಿ ಮಾಡಿ ಗೌರ್ಮೆಂಟ್ ಗಮನನ ಈ ಕಡೆ ಸೆಳೆದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದೇ ಇವರ ದೊಡ್ಡ ಮಾಸ್ಟರ್ ಪ್ಲಾನ್. ಆದ್ರೆ ಬುದ್ಧಿವಂತ ಕರ್ನಾಟಕ ಪೊಲೀಸರು ಮೊಹಮ್ಮದ್ ಅಲಿನ ಅರೆಸ್ಟ್ ಮಾಡಿದ್ರು. ಇವ್ರ ಪ್ಲಾನ್ ನ ಫಾಲೋ ಮಾಡಿ ನಮ್ಮ ಪೊಲೀಸರು ಡೆಲ್ಲಿಲಿ ಇದ್ದವ್ರನ್ನ ಮತ್ತೆ 2 ಎಂಪಿಗಳನ್ನ ತಮ್ಮ ಕಸ್ಟಡಿಗೆ ತಗೊಂಡಿದ್ದಾರೆ. ಈಗ ಇವ್ರು ಮಾಡಿದ ಪ್ಲಾನ್ ನಿಂದ ಇಂಡಿಯಾ ಪಾಕಿಸ್ತಾನ ಇಬ್ರು ಹತ್ರ ಬರೋ ತರ ಇದೆ. ಒಂದ್ ವೇಳೆ ಸರಿ ಹೋಗ್ಬಿಟ್ರೆ ಈ ಪ್ಲಾನ್ ನ ಸ್ಟಾಪ್ ಮಾಡ್ಬೇಕು. ಯಾಕೆಂದ್ರೆ ಇಂತಹ ಸಮಯದಲ್ಲಿ ಈ ತರ ಪ್ಲಾನ್ ಮಾಡಿದ್ರೆ ಅದು ಪಾಕಿಸ್ತಾನಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಒಂದ್ ವೇಳೆ ಸರಿ ಹೋಗ್ಲಿಲ್ಲ ಅಂದ್ರೆ ಇವ್ರನ್ನ ಇಟ್ಕೊಂಡೆ ಆ ಪ್ಲಾನ್ ನ ಮುಂದುವರಿಸಬೇಕು. ಇಮಿಡಿಯೇಟ್ ಆಗಿ ಡಾಕ್ಟರ್ ಟೀಮ್ ಬರಬೇಕು. ಹಲೋ ಡಾಕ್ಟರ್ ರಾಮನಾಥ್. ಐ ನೀಡ್ ಟು ಸ್ಪೀಕ್ ಟು ಯು ವೆರಿ ಇಂಪಾರ್ಟೆಂಟ್ ಥಿಂಗ್. ಆ ರೂಮ್ಗೆ ವಿಷದ ಗಾಳಿ ತುಂಬಿಸಿ ಅಲ್ಲಿರೋರ್ನ ಹೊರಗಡೆ ತಂದ್ರೆ ಎಷ್ಟು ನಿಮಿಷದಲ್ಲಿ ಅವ್ರನ್ನ ಬದುಕಿಸಬಹುದು? ಸರ್, ಒಳಗಡೆ ಮಕ್ಕಳೆಲ್ಲ ಇದಾವೆ ಸರ್. ವಿಷದ ಗಾಳಿ ಅಂದ್ರೆ ತುಂಬಾ ರಿಸ್ಕ್ ಸರ್. ಐ ನೋ ಇಟ್ಸ್ ವೆರಿ ರಿಸ್ಕಿ. ಆದ್ರೆ ಒಳಗಡೆ ಇರೋರು ಭಯೋತ್ಪಾದಕರು. ಅವ್ರನ್ನ ಹೊರಗಡೆ ತರೋದಕ್ಕೆ ಇದೊಂದೇ ದಾರಿ ಇರೋದು. ನಾವು ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ಹೇಳಿ ಡಾಕ್ಟರ್. ಸರ್, ಆಕ್ಸಿಜನ್ ಸಿಲಿಂಡರ್ ಮತ್ತೆ ಫಸ್ಟ್ ಸ್ಟೆಪ್ ಸೆಟಪ್ ಇದ್ರೆ 5 ನಿಮಿಷದಲ್ಲಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಖಂಡಿತ ಇವ್ರನ್ನೆಲ್ಲ ಕಾಪಾಡ್ಬೋದು ಸರ್. ಒಳಗಡೆ ಇರೋದು ತುಂಬಾ ಚಿಕ್ಕ ಮಕ್ಕಳು. ಸ್ವಲ್ಪ ಯೋಚಿಸ್ಬಿಟ್ಟು ಹೇಳಿ. ವಿತಿನ್ 5 ಮಿನಿಟ್ಸ್ ಆದ್ರೆ 100% ಕಾಪಾಡ್ಬೋದು ಸರ್. ಆದ್ರೆ ವಯಸ್ಸಾದವ್ರು ಯಾರಾದ್ರೂ ಒಳಗಡೆ ಇದ್ರೆ ಅವ್ರನ್ನ ಖಂಡಿತ ಕಾಪಾಡೋದಿಕ್ಕಾಗಲ್ಲ. ಆತರ ಯಾರಾದ್ರೂ ಇದ್ದಾರಾ? ನಮ್ಮಮ್ಮ ಇದ್ದಾರೆ. ಸಾರಿ ಸರ್, ಅವ್ರನ್ನ ಕಾಪಾಡೋದು ಕಷ್ಟ. ನಂಗೆ ನಿನಗೆ ಹಾಗಂದ್ರೆ ಬೇಡ ಸರ್. ನೀವು ರೆಡಿ ಮಾಡ್ಕೊಳ್ಳಿ ಡಾಕ್ಟರ್. ವಾಟ್ ಡಿಸ್ಕಷನ್? ಮೊಹಮ್ಮದ್ ಅಲಿ ಬಂದಾಯ್ತಾ? ಇಲ್ಲ ಏನಾದ್ರೂ ಅಡ್ವೆಂಚರ್ ಮಾಡ್ತಿದ್ದೀರಾ? ನೀನ್ ಕೇಳಿದ ಕೂಡಲೇ ಎಲ್ಲ ಆಗ್ಬಿಡುತ್ತಾ? ಇದು ಗವರ್ಮೆಂಟ್ ವಿಷಯ. ಫಾರ್ಮಾಲಿಟಿ ಪರ್ಮಿಷನ್ ಎಲ್ಲ ಕೇಳ್ಕೊಂಡೆ ಕಳಿಸ್ಬೇಕು. ಹೌದಾ? ನೀನ್ ಫಾರ್ಮಾಲಿಟೀಸ್ನ ಫಾಲೋ ಮಾಡು. ನಾನು ನಿನಗೆ ಗಿಫ್ಟ್ನ ಕಳಿಸ್ತೀನಿ. ಆಂಬ್ಯುಲೆನ್ಸ್ ಬರಕ್ಕೆ ಹೇಳಿ. ಮಹೇಂದ್ರ, ಹಲೋ ಹಲೋ. ಇಲ್ಲಿ ನೋಡು,
ನಾನು ಅವನ್ನ ಕರ್ಕೊಂಡು ಬಂದು ಒಪ್ಪಿಸ್ತೀನಿ. ದಯವಿಟ್ಟು ಯಾರನ್ನು ಕೊಲ್ಬೇಡ. ಏನ್ ಹೆದರ್ಸ್ತಾ ಇದ್ಯಾ? ಇಲ್ಲ ಸಾರಿ, ಯಾರು ಕೊಲ್ಬೇಡ ಪ್ಲೀಸ್. ಮೊಹಮ್ಮದ್ ಅಲಿನ ನಾವು ಒಪ್ಪಿಸ್ಬೇಡ. ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ಅವನ ಅಲ್ಲೇ ಇರಲಿ. ಓಪನ್. ಚಾರ್ಜ್. ಬನ್ನಿ ಬನ್ನಿ, ಬೇಗ ಮಕ್ಕಳನ್ನ ಎತ್ಕೊಳ್ಳಿ. ಬೇಗ 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 ತಗೊಳ್ಳಿ. ಕಮಾನ್, ಬೇಗ ಎತ್ಕೊಳ್ಳಿ. ಧೈರ್ಯ ತಗೋ. ಏನು ಆಗಲ್ಲ. ಟ್ರೈ ಇಟ್ ಫಾಸ್ಟ್. ಬೇಗ ಬೇಗ ರೆಡಿ ಮಾಡಿ. ಗುಡ್. ಆಕ್ಸಿಜನ್ ಕೊಡಿ. ಫಾಸ್ಟ್ ಫಾಸ್ಟ್. ಮುಂದೆ ನೋಡಿ. ಬೇಗ ಕರ್ಕೊಂಡು ಬನ್ನಿ. ಮಲಗಿಸಿ. ನಿಧಾನ. ನಿಧಾನಕ್ಕೆ ಮಲಗಿಸಿ. ಫಾಸ್ಟ್ ಫಾಸ್ಟ್. ಏನಾಗಲ್ಲ. ಬೇಕು. ಬನ್ನಿ, ಈ ಕಡೆ ಬನ್ನಿ. ಹರಿ ಅಪ್, ನಿಧಾನ ಮಾಡಿ. ಎಲ್ಲ ಮಕ್ಕಳು ಆಕ್ಸಿಜನ್ ಇಂಪ್ಲಾಂಟ್ ಮಾಡಿ. ಬೇಗ ಬೇಗ. ಆಮೇಲೆ ಅಮ್ಮನ್ನು ಕಾಣಿಸ್ತಿಲ್ಲ. ಬನ್ನಿ ಬೇಗ ಬೇಗ. ಕಮಾನ್ ತಗೊಂಡು ಮಲಗಿಸಿ. Get back! Get back, I say! Get back! ಅಮ್ಮ, I say get back! ಏನು ನನ್ನ ಮೂರ್ಖ ಅನ್ಕೊಂಡಿದ್ಯಾ? ನಿನ್ನ ಬಿಡೋದಿಲ್ಲ ಕಣೋ. 15 minutes, ಓನ್ಲಿ 15 minutes ಕೊಡ್ತೀನಿ. ಅಷ್ಟೊಳಗಡೆ ಮೊಹಮ್ಮದ್ ಅಲಿ ಇಲ್ಲಿಗೆ ಬರಬೇಕು. ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಶೂಟ್ ಮಾಡ್ತೀನಿ, ಪ್ರಾಮಿಸ್. ಕಮಾನ್ ಕಮಾನ್, ಗೋ ಕಮಾನ್. ಅಮ್ಮ, ಡಾಕ್ಟರ್! ಉಗ್ರವಾದಿಗಳು ಮೊಹಮ್ಮದ್ ಅಲಿಯನ್ನು ಬಿಡಿಸಲು ಮಾಡಿದ ಕೃತ್ಯ ವಿಶೇಷ ರಾ ತಂಡದಿಂದ ನಿಷ್ಕ್ರಿಯಗೊಂಡಿದೆ. ಅವರುಗಳನ್ನು ಶಿಕ್ಷಿಸಬೇಕೆಂದು ಜನರು ಆಗ್ರಹಿಸುತ್ತಿದ್ದಾರೆ. ಅವ್ರನ್ನ ಜೀವಂತವಾಗಿ ಬಿಡಬಾರ್ದು, ನಮಗೆ ಒಪ್ಸಿ. ಅವ್ರನ್ನೆಲ್ಲ ರೋಡಲ್ಲಿ ಕತ್ತರಿಸಿದ್ರೇನೆ ಬೇರೆಯವ್ರ ಬುದ್ಧಿ ಬರೋದು. ಕಳಿಸಿ ಅವ್ರನ್ನ. ಹೇಳೋದ್ ಕೇಳಿ, ಕಾನೂನನ್ನ ಕೈಗೆ ತಗೋಬೇಡಿ. ಬಾಂಬ್ ಕೈಯಲ್ಲಿ ಇಟ್ಕೊಂಡು ಅಮಾಯಕರನ್ನ ಕೊಲ್ತಿದ್ದಾನೆ. ನೀವು ನ್ಯಾಯ ನೀತಿ ಅಂತ ಮಾತಾಡ್ತಿದ್ದೀರಾ? ಬಿಡಿ ಸರ್. ಇವ್ರಿಷ್ಟು ಮಾಡಿದ್ಮೇಲೂ ಏನಾಯ್ತು? ಮತ್ತೆ ಜೈಲ್ಗೆ ಹಾಕಿ ಅಂತ ತೀರ್ಪು ಕೊಟ್ರು. ಮತ್ತೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ರೆ ತಿರ್ಗಾ ಇದೇ ನಡೆಯುತ್ತೆ.
ದಿಢೀರ್ ಅಂತ ನ್ಯೂಸ್ ಬರುತ್ತೆ, ಇವ್ರು ಹುಡುಗರು 300 ಜನ ಹುಡುಗರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ, ಮೊಹಮ್ಮದ್ ಅಲಿನ ಬಿಡಿ ಅಂತ ಗಲಾಟೆ ಮಾಡ್ತಿದ್ದಾರೆ ಅಂತ, ಸರ್ಕಾರ ಮಾತುಕತೆ ಮಾಡ್ತಾ ಇದೆ ಅಂತ ಮಾತು ಬರುತ್ತೆ. ಪ್ರಯಾಣಿಕರ ಜೀವನ ಕಾಪಾಡೋದಿಕ್ಕೆ ದಾರಿ ಇಲ್ಲದೆ ಮೊಹಮ್ಮದ್ ಅಲಿ ಗ್ರೂಪ್ನ ಬಿಟ್ವಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲಾದ್ರೂ ಬ್ಲಾಸ್ಟ್ ಆಗುತ್ತೆ, 50 ಜನ ಸಾವು 100 ಜನ ಸಾವು ಅಂತ ನ್ಯೂಸ್ ಬರುತ್ತೆ, ಮತ್ತೆ ಪೊಲೀಸ್ ಪ್ರಾಣ ಒತ್ತೆ ಇಟ್ಟು ಇವ್ರನ್ನ ಹುಡುಕ್ತಾರೆ. ಇತ್ತಾನೆ ನಡೆಯುತ್ತೆ. ಇವ್ರು ಇಟ್ಟಿದ್ದ ಬಾಂಬಿಂದ 14 ವರ್ಷದ ನನ್ನ ಮಗನ ಕಳ್ಕೊಂಡೆ. ಬಿಡ್ರ, ಅವನೊಂದು ಕೈ ಕತ್ತರಿಸ್ಬಿಡ್ತೇನೆ. ಎಕ್ಸ್ಕ್ಯೂಸ್ ಮಿ ಸರ್, ಟೆರರಿಸ್ಟ್ ಮೇಲೆ ಕೋಪಗೊಂಡ ಜನರು ಕೋರ್ಟಿಂದ ಹೊರಗೆ ಕರ್ಕೊಂಡು ಬರುವಾಗ ಕೋಪದಲ್ಲಿ ಸಾಯಿಸ್ಬಿಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರನ್ನ ಕಾಪಾಡಕ್ಕಾಗಿಲ್ಲ. ಹೀಗೆ ಅಲ್ವಾ ಸರ್? ಹಾಗೇನೆ ಸರ್. ಸರ್, ಎಲ್ಲ ಮಕ್ಕಳನ್ನು ಕಾಪಾಡಾಯ್ತು ಸರ್, ಆದ್ರೆ ನಿಮ್ ತಾಯಿನ ಮಾತ್ರ ಕಾಪಾಡಕ್ಕಾಗ್ಲಿಲ್ಲ ಸರ್.